ಪಡ್ಡು ಚಟ್ನಿ ರೆಡಿಯಾಗಿದೆ. ಟೇಸ್ಟ್ ನೋಡೋಣ. ನೋಡ್ರಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಾಗಿದೆ, ಹದವಾಗಿ ಬೆಂದಿದೆ ನೋಡ್ರಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ನೋಡೋಣ ಪಡ್ಡು ಚಟ್ನಿ ಯಾವ ಥರ ಇದೆ ಅಂತ. ಸೂಪರಾಗಿದೆ, ಎಲ್ಲವೂ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿದೆ. ಪಡ್ಡು ಮಾಡುವ ವಿಧಾನ: 2 ಗ್ಲಾಸ್ ಅಕ್ಕಿ, 2 ಗ್ಲಾಸ್ ಅಕ್ಕಿಗೆ 1 ಬೌಲ್ ಉದ್ದಿನಬೇಳೆ ತೊಗೊಂಡಿದ್ದೀನಿ, 1 ಇಡೀ 1/4 ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಮೆಂತೆ. ಇದನ್ನು ವಾಶ್ ಮಾಡ್ಕೊಂಡ್ಬಿಡಬೇಕು. ಈಗ ವಾಶ್ ಮಾಡಿದರೆ ಸಾಯಂಕಾಲ ರುಬ್ಬೋದಕ್ಕಾಗತ್ತೆ. ಕನಿಷ್ಠ 6 ಗಂಟೆ ಆದರೂ ನೆನಿಬೇಕು. ಉದ್ದಿನಬೇಳೆ, ಮೆಂತೆ, ಕಡಲೆಬೇಳೆ ಎಲ್ಲವೂ ಮಿಕ್ಸ್ ಮಾಡಿ 4 ಸರ್ತಿ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಇದನ್ನು ತೊಳೆದಿಟ್ಟು ಸಾಯಂಕಾಲ ರುಬ್ಬ ಮುಂದೆ ಅವಲಕ್ಕಿನ ಒಂದು 5 ನಿಮಿಷ ಮುಂಚೆ ನೆನೆಸಿ, ನೀಟಾಗಿ ತೊಳೆದು 5 ನಿಮಿಷ ಮುಂಚೆ ನೆನೆಸಿಬಿಟ್ಟು ಇದರಲ್ಲಿ ಹಾಕಿ ರುಬ್ಕೋಬೇಕು. ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು 5 ನೀರಿಂದ ವಾಶ್ ಮಾಡ್ಕೋಬೇಕಂದ್ರೆ, ಯಾಕಂದರೆ ಸೊಸೈಟಿ ಅಕ್ಕಿ ಅಲ್ವಾ, ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದು ವಾಶ್ ಮಾಡಿ ತಂದಿದ್ದೀನಿ. ಇದಕ್ಕೆ ಒಳ್ಳೆ ನೀರು, ಮನೆಯಲ್ಲಿ ಒಳ್ಳೆ ನೀರು ಇರುತ್ತಲ್ಲ, ಆ ನೀರು 2 ಗ್ಲಾಸ್ ಹಾಕಿ ನೆನೆಯಾಗಿ ಬಿಟ್ಟುಬಿಡಬೇಕು. ಒಂದು 6 ಅವರ್ ನೆನೆಬೇಕು. ಅದು ನೆಂದಾದಮೇಲೆ ಅವಲಕ್ಕಿ ಹಾಕಿ ಇದರಲ್ಲಿ ರುಬ್ತೀವಲ್ಲ, ಆಗ ಇದೇ ನೀರಿಂದ ರುಬ್ಕೋಬೇಕು. ರಾತ್ರಿ ಪಡ್ಡಿಗೆ ನಾನು ಅಕ್ಕಿ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಮೆಂತೆ ಎಲ್ಲ ಹಾಕಿ ರುಬ್ಬಿಟ್ಟಿದ್ದೆ. ನೋಡ್ರಿ ಎಷ್ಟು ಚೆನ್ನಾಗಿ ರುಬ್ಬಿದೆ. ಈ ಥರ ಆಗಬೇಕು. ಇಲ್ಲಿ ನೋಡಿರಿ ಚೆನ್ನಾಗಿ ಬಂದಿದೆ ನೋಡಿರಿ. ಪಡ್ಡಿಗೆ ಏನೇನು ಬೇಕಂದರೆ, ಹಸಿ ಕ್ಯಾರೆಟು ತುರಿದು 1 ಬಟ್ಲ ಇಟ್ಕೊಂಡಿದ್ದೀನಿ, ಅರ್ಧ ಬಟ್ಲ ಸಬ್ಬಗ್ಸಿ ಸೊಪ್ಪನ್ನು ತೊಳೆದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, 1 ಬಟ್ಲ ಈರುಳ್ಳಿ ಯಾಕೆ ಹಾಕ್ಬೇಕಂದ್ರೆ, ಈರುಳ್ಳಿ ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದರೆ ಟೇಸ್ಟಿಯಾಗಿ ಬರುತ್ತೆ. ಒಂದು 2-3 ಸ್ಪೂನಷ್ಟು ಕೊತ್ತಂಬರಿ, 4 ಕಡ್ಡಿ ಕೊತ್ತಂಬರಿ. ಅದಾದಮೇಲೆ 1-2 ಮೆಣಸಿನ್ಕಾಯಿ ಜಾಸ್ತಿ ನಾವು ಖಾರ ತಿನ್ನಲ್ಲ, ಅದಕ್ಕೋಸ್ಕರ 2 ಮೆಣಸಿನ್ಕಾಯಿ. ಆಮೇಲೆ 2 ಕಡ್ಡಿ ಕರಿಬೇವನ್ನ ಸಣ್ಣ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ತೋರಿಸ್ತೀನಿ ನಾನು. ಕ್ಯಾರೆಟ್ 1 ಬೌಲು, ಸಬ್ಬಗ್ಸಿ ಅರ್ಧ ಐತೆ, ನೆಕ್ಸ್ಟ್ ಈರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್ ಉಪ್ಪು ಹಾಕಬೇಕು. ಆಮೇಲೆ ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ. ನೆಕ್ಸ್ಟು ಕೊತ್ತಂಬರಿನಷ್ಟೇ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಕೊಂಡಿರೋದು ಕರಿಬೇವು, ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ 1 ಚಿಟಿಕೆ ಸೋಡಾ ಪುಡಿ ಯಾಕೆ ಹಾಕಬೇಕಂದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ, ಒಳ್ಳಾಗಿ ಇರುತ್ತೆ, ಅದಕ್ಕೋಸ್ಕರ ಹಾಕ್ತೀನಿ. ಒಂಚೂರು ಅರಿಶಿಣ, 1/4 ಸ್ಪೂನ್ ಅರಿಶಿಣ, ಇಷ್ಟಾದರೆ ಸಾಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲವೂ ಹಸೇದು ಹಾಕಬೇಕು. ಒಗ್ಗರಣೆ ಕೊಟ್ಟು ಹಾಕ್ತೀವಲ್ಲ, ಅದು ಅಷ್ಟು ಚೆನ್ನಾಗಿರಲ್ಲ, ಹಂಗಾಗಿ ಹಸೇವು ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟ್ ಎಲ್ಲ ಹಾಕ್ತೀವಲ್ಲ, ಅದು ತಿಂದಾಗ ಬಾಯಿಗೆ ಸಿಗ್ತಾ ಇರುತ್ತೆ, ಹಗುರವಾಗಿ ಬರುತ್ತೆ, ಅದಕ್ಕೋಸ್ಕರ ಮೊಟ್ಟೆ ಹಾಕ್ತಾರೆ. ನಾನು ಈಗ ಶುಕ್ರವಾರ ಇರೋದ್ರಿಂದ ಹಾಕಿಲ್ಲ. ಇದನ್ನು ಮುಚ್ಚಿ ಸೈಡಿಗೆ ಇಡೋಣ. ನೆಕ್ಸ್ಟು ಚಟ್ನಿಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. 1 ಬಟ್ಲ ಶೇಂಗಾ ಬೀಜ, 1-2 ಟೊಮೆಟೊ ಹುರ್ಕೊಂಡಿದ್ದೀನಿ, ಹುರಿದು ಸಿಪ್ಪೆ ತಗೊಂಡಿದ್ದೀನಿ, ಒಂದು 5-6 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಗುಂಟೂರು ಹಾಕ್ಕೊಂಡಿದ್ದೀನಿ ಅಷ್ಟೇ, ಖಾರಕ್ಕೆ ಜಾಸ್ತಿ ಖಾರ ಇರಬಾರ್ದು. 2 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, ಒಂದಿಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದಿಷ್ಟು ಕರಿಯೋದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಇವೆರಡನ್ನು ಹಾಕಿ ಆಮೇಲೆ ಒಗ್ಗರಣೆ ಕೊಡ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಶೇಂಗಾ ಬೀಜನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇದನ್ನು ತರಿಯಾಗಿ ರುಬ್ಕೋಬೇಕು. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಒಂದು ಅರ್ಧ ಸ್ಪೂನು. ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು, ತರಿಯಾಗಿ ರುಬ್ಕೋಬೇಕು. ರುಬ್ಕೊಳ್ಳೋಣ, ನುಣ್ಣಗೆ ರುಬ್ಬಾರ್ದು. ನೆಕ್ಸ್ಟು ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಸಣ್ಣಗೆ ರುಬ್ಬಾರ್ದು, ಯಾವಾಗಲೂ ಚಟ್ನಿನ ಮೀಡಿಯಮ್ ಇದರಲ್ಲಿ ಹಾಕೋಬೇಕು. ನೆಕ್ಸ್ಟು ಟೊಮೆಟೊ, ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಸ್ವಲ್ಪ ಜಾಸ್ತಿ ಹಾಕೋಬಾರ್ದು, ಇಷ್ಟಾದರೆ ಸಾಕು. 1 ಸ್ಪೂನ್ ಎಣ್ಣೆ ಹಾಕ್ತೀನಿ, ಸಾಕು. ಎಣ್ಣೆ ಕಾದಿದೆ. ಒಂದು ಅರ್ಧ ಸ್ಪೂನು ಸಾಸಿವೆ, ಜೀರಿಗೆ, ಚಟಪಟ ಆಗಿದೆ. ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬೇಗ ಬರಬೇಕಂದ್ರೆ 1 ಚಿಟಿಕೆ ಉಪ್ಪು ಹಾಕಬೇಕು. ಒಂದು ಸ್ವಲ್ಪ ಇದ್ದರೆ ಸಾಕು, ಬೇಗ ಆಗುತ್ತೆ. ಕರಿಬೇವು ಹಾಕ್ತಾಯಿದ್ದೀನಿ, ಸ್ವಲ್ಪ ಫ್ರೈ ಆದರೆ ಸಾಕು, ಹಸಿ ವಾಸನೆ ಹೋಗಬೇಕು. ಇದರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೀವು ನೀರು ಬೇಕಂದರೆ ಸ್ವಲ್ಪ ಹಾಕ್ಕೊಳ್ರಿ, ಇಲ್ಲ ಇಷ್ಟ ಇರಲಿ ಅಂದರೆ ಇದು ಕರೆಕ್ಟಾಗಿದೆ. ಇದು ಪಡ್ಡಿಗೆ ಕರೆಕ್ಟಾಗಿದೆ. ಒಂದು ಸ್ವಲ್ಪ ನೀರು ಸೇರಿಸ್ಕೋಬಹುದು.
ಇದಕ್ಕೆ ಒಂದು ಸ್ಪೂನು ಸಕ್ಕರೆ ಹಾಕಬೇಕು. ಸಕ್ಕರೆ ಯಾಕೆ ಹಾಕಬೇಕು ಅಂದರೆ ಗೋಲ್ಡನ್ ಕಲರ್ ಬರ್ತದೆ ಅದಕ್ಕೋಸ್ಕರ ಸಕ್ಕರೆ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದೇ ಸ್ಪೂನು. ಇದಕ್ಕೆ ಎಣ್ಣೆ ಹಾಕಿದ್ದೀನಿ, ಅದೊಂದು ಕಾಲು ಸ್ಪೂನು. ಈಗ ಫಸ್ಟಿಂದ ಹಾಕ್ಕೊಂಡು ಬರ್ತಾ ಇರಬೇಕು ಈ ಥರ. ಒಂದು ನಿಮಿಷ ಪ್ಲೇಟ್ ಮುಚ್ಚಿಬಿಡೋಣ. ಈ ಥರ ಗೋಲ್ಡನ್ ಕಲರ್ ಬರಬೇಕು. ಗರಿ ಆಗಿರಬೇಕು. ಪಡ್ಡು ಮೆತ್ತಗಿರಬಾರ್ದು. ಈ ಥರ ಗರಿ ಆಗಿರಬೇಕು. ಈ ಥರ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಎಲ್ಲ ಹಸಿ ಹಾಕಿರೋದ್ರಿಂದ ಅವೆಲ್ಲ ಟೇಸ್ಟ್ ಕೊಡ್ತವೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ನೋಡ್ರಿ. ಎಷ್ಟು ಗೋಲ್ಡನ್ ಕಲರ್ ಬಂದಿದೆ ಅಂದರೆ ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿನ್ನಬಾರ್ದು, ಡಿಫ್ರೆಂಟಾಗಿರಬೇಕು. ಈ ಥರ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಬೆಂದಿದೆ ಕಣ್ರಿ, ಸ್ಮೂತಾಗಿ ಬಂದಿದೆ, ಗರಿಯಾಗಿದೆ. ತುಂಬ ಚೆನ್ನಾಗಿದೆ ನೋಡ್ರಿ. ಯಾವುದೂ ಸುಟ್ಟಿಲ್ಲ, ಎಲ್ಲವೂ ಚೆನ್ನಾಗಿ ಬಂದಿದೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ಈ ಥರ ತೆಗೆದ್ರೆ ಈ ಥರ ಬರಬೇಕು. ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ನೋಡ್ರಿ ಒಂದಾದರೂ ಅನ್ಕೊತಿಲ್ಲ ನೋಡ್ರಿ. ಚೆನ್ನಾಗಿದೆ. ಗೋಲ್ಡನ್ ಕಲರು ತುಂಬ ಚೆನ್ನಾಗಿ ಬರ್ತಿದೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಚಟ್ನಿ ಪಡ್ಡು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಮಾಡ್ಕೊತೀನಿ. ತುಂಬ ಚೆನ್ನಾಗಿದೆ.